ವಾಗರ್ತ ಯುವ ಸಂಪೃಕ್ತೌ ವಾಗರ್ತ ಪ್ರತಿಪತ್ತಯೇ ಜಗತಾ ಪಿತರೌ ವಂದೇ ಪಾರ್ವತಿ ಪರಮೇಶ್ವರೌ. ಇವತ್ತಿನ ಈ ಭವ್ಯವಾದಂಥ ಕಾರ್ಯಕ್ರಮದಲ್ಲಿ ಯಜ್ಞ ಮಧ್ಯದಲ್ಲಿ ಆವಾಹಿತನಾಗಿ ಅದೇ ರೀತಿಯಾಗಿ ಪ್ರತಿಷ್ಠಾಪನೆ ಮಾಡಿದಂಥ ಕಲಶಗಳಲ್ಲಿ ಆವಾಹಿತನಾಗಿ ನಮ್ಮೆಲ್ಲರ ಇಷ್ಟಾರ್ಥಗಳನ್ನು ಸಿದ್ಧಿಗೊಳಿಸುವುದಕ್ಕಿರುವಂತಹ ಶ್ರೀರಾಮಚಂದ್ರ ಪ್ರಭುಗಳು, ಸೀತಾಮಾತೆ, ಅದೇ ರೀತಿ ರಾಮಾಯಣದ ಅನರ್ಘ್ಯರತ್ನ ಅಂತ ಕರೆಸಿಕೊಂಡಂಥ ವೀರಾಂಜನೇಯನಿಗೆ ನಮಸ್ಕರಿಸ್ತಾ ಸೇರಿರುವಂತಹ ನನ್ನ ಎಲ್ಲ ಆತ್ಮೀಯ ಸಮಾಜ ಬಂಧುಗಳೇ, ಶ್ರದ್ಧೆಯ ತಾಯಿ ತಂಗಿಯರೇ, ಇವತ್ತಿನ ಜನಾಂಗವನ್ನು ಜೆನ್ಝಿಗಳು ಅಂತ ಕರೀತಾರೆ. ಜೆನ್ಝಿ ಅಂತ. ಆದರೆ ಬೇರೆ ಎಲ್ಲ ಕಡೆಗಳಲ್ಲಿ ಜೆನ್ಝಿಗಳು ಗಲಭೆ ಮಾಡ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಬಾಂಗ್ಲಾದೇಶದ ಮಕ್ಕಳು ಸೇರಿ ಗಲಭೆ ಮಾಡಿ ಅಲ್ಲಿಯ ಸರ್ಕಾರವನ್ನೇ ಉರುಳಿಸಿ ಆ ದೇಶದಲ್ಲಿ ಇವತ್ತು ಅರಾಜಕತೆ ಇದೆ. ನೇಪಾಳದಲ್ಲೂ ಅದೇ ಪರಿಸ್ಥಿತಿ, ಶ್ರೀಲಂಕಾದಲ್ಲೂ ಅದು ಆಗೋಯಿತು. ಎಲ್ಲರೂ ಅಂದ್ಕೊಂಡಿದ್ರು ಭಾರತದ ಜೆನ್ಝಿಗಳು ಏನು ಮಾಡ್ತಾರೆ, ಭಾರತದ ಯುವಕರು ಏನು ಮಾಡ್ತಾ ಇದ್ದಾರೆ ಅಂತ. ಭಾರತದ ಯುವಕರು ಅರೆಬನ್ನಿ ಮಂಗಲದಲ್ಲಿ ಶ್ರೀರಾಮ ಸೀತಾರಾಮ ಕಲ್ಯಾಣೋತ್ಸವವನ್ನು ಮಾಡ್ತಾ ಇದ್ದಾರೆ. ನಮ್ಮ ಯಾರೋ ಒಬ್ಬ ಜೆನ್ಝಿ ದೇವವ್ರತ ಮಹೇಶ್ ರೇಖಿ ಅನ್ನುವಂಥ ಹುಡುಗ ಮಹಾರಾಷ್ಟ್ರದಲ್ಲಿ 200 ವರ್ಷಗಳ ನಂತರ ಶುಕ್ಲ ಯಜುರ್ವೇದದ 2000 ಮಂತ್ರಗಳನ್ನು ದಂಡಕ್ರಮದಲ್ಲಿ ಪಾರಾಯಣ ಮಾಡಿ ಇಡೀ ಜಗತ್ತನ್ನು ಚಕಿತಗೊಳಿಸ್ತಾ ಇದ್ದಾನೆ. ಭಾರತದ ಜೆನ್ಝಿಗಳು ಸಂಸ್ಕೃತಿಯ ಕಡೆಗೆ ಮುಖ ಮಾಡಿದ್ದಾರೆ, ರಾಷ್ಟ್ರವನ್ನು ಒಗ್ಗೂಡಿಸುವಂಥ ಕಾರ್ಯದಲ್ಲಿ ತೊಡಗಿದ್ದಾರೆ, ಧಾರ್ಮಿಕ ಪ್ರವೃತ್ತಿಯನ್ನು ಬೆಳೆಸ್ಕೊಂಡಿದ್ದಾರೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ 100 ವರ್ಷಗಳು ತುಂಬ್ತಾ ಇದೆ. ದೇಶದ ಸ್ವಾತಂತ್ರ್ಯದ ಹಿಂದೆ ಭಾಳಷ್ಟು ದೊಡ್ಡ ಮಟ್ಟದಲ್ಲಿ ರಣಮಂತ್ರದ ರೂಪದಲ್ಲಿ ಕೆಲಸವನ್ನು ಮಾಡಿದಂಥ ವಂದೇ ಮಾತರಂ ಅನ್ನುವಂಥ ಹಾಡಿಗೆ 150 ವರ್ಷಗಳು ತುಂಬಿದೆ. ನಮ್ಮ ದೇಶದ ಅವಿನಾಶಿ ಪರಂಪರೆಯನ್ನು ಸಾರುವಂಥ ಸೋಮನಾಥದ ದೇವಸ್ಥಾನದ ಮೇಲೆ ದಾಳಿ ನಡೆದು 1000 ವರ್ಷಗಳಾಯಿತು. 1000 ವರ್ಷಗಳಲ್ಲಿ ಅನೇಕ ದಾಳಿಗಳಾಯಿತು. ಸೋಮನಾಥವನ್ನು 17 ಬಾರಿ ಲೂಟಿ ಮಾಡಿದ್ದನ್ನು ನಮ್ಮ ಮಕ್ಕಳಿಗೆ ಪಠ್ಯಪುಸ್ತಕದಲ್ಲಿ ಓದಿಸಿದ್ದಾರೆ. ಆದರೆ 17 ಬಾರಿ ಧ್ವಂಸಗೊಂಡಂಥ ಆ ದೇವಾಲಯವನ್ನು ಹಿಂದೂ ಸಮಾಜ ಹಠ ಹಿಡಿದು ತಮ್ಮ ಮಾನ ಪ್ರಾಣ ಆಸ್ತಿ ಪಾಸ್ತಿ ಎಲ್ಲವನ್ನ ಕಳ್ಕೊಂಡು ಬಲಿದಾನ ಮಾಡಿ ಆ ಮಂದಿರವನ್ನು ಮತ್ತೆ ಮರುನಿರ್ಮಿಸಿದಂಥ ಚರಿತ್ರೆ ನಮ್ಮ ಮಕ್ಕಳ ಪಠ್ಯಪುಸ್ತಕದಲ್ಲಿ ಇಲ್ಲ. ಸೋಮನಾಥದ ದೇವಾಲಯ ಸೇರಿದ ಹಾಗೆ 33,000 ದೇವಸ್ಥಾನಗಳು ಆ ಎಲ್ಲ ಆಕ್ರಮಣಕಾರಿ ಶಕ್ತಿಗಳಿಗೆ ಬಲಿಯಾದ ನಂತರ ಕೂಡ ಈ ಸಮಾಜ ಸತ್ತಿಲ್ಲ, ಇವತ್ತಿಗೂ ಜೀವಂತವಾಗಿದೆ. ನಮ್ಮ ಎಲ್ಲರ ಊರುಗಳಲ್ಲಿ ಮನೆ ಮನೆಗಳಲ್ಲಿ ಆರಾಧನೆಗಳು, ಆಚರಣೆಗಳು, ಹಬ್ಬ ಹರಿದಿನಗಳು ನಡೀತಾ ಇವೆ. ಅದೆಲ್ಲದರ ಹಿಂದಿನ ಮೂಲ ಶಕ್ತಿ ಯಾರು ಕೇಳಿದ್ರೆ ಇಲ್ಲಿ ಸೇರಿರುವಂಥ ತಾಯಂದಿರು. ಭಾಳ ದೊಡ್ಡ ಮಟ್ಟದಲ್ಲಿ ತಾಯಂದಿರು ಇವತ್ತಿನ ಈ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಸೇರಿದ್ದಾರೆ. ತಾಯಂದಿರನ್ನು ಉದ್ದೇಶಿಸಿ ಒಂದೆರಡು ಮಾತುಗಳನ್ನಾಡಿ ನನ್ನ ಮಾತನ್ನು ಮುಗಿಸ್ತೀನಿ. ಮರ್ಯಾದಾ ಪುರುಷೋತ್ತಮ ಶ್ರೀರಾಮಚಂದ್ರನ ಚರಿತ್ರೆಯನ್ನು ರಾಮಾಯಣದಲ್ಲಿ ನಾವೆಲ್ಲರೂ ಕೂಡ ನೋಡಿದ್ದೇವೆ. ರಾಮ ನಮಗೆ ಯಾಕೆ ಆದರ್ಶ ಅಂತ ಕೇಳಿದರೆ, ಈ ದೇಶದಲ್ಲಿ ಒಬ್ಬ ಹೇಳ್ತಾ ಇದ್ದ, ರಾಮ ಅನ್ನೋದೊಂದು ಕಾಲ್ಪನಿಕ ಪಾತ್ರ, ರಾಮ ಅನ್ನುವಂಥ ಪಾತ್ರ ಇತಿಹಾಸದಲ್ಲಿ ಯಾವತ್ತೂ ನಡೆದೇ ಇಲ್ಲ, ಆ ರೀತಿ ನಡೆಯೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿ ಟಿವಿ ಡಿಬೇಟಲ್ಲಿ ಮಾತನಾಡ್ತಾ ಇದ್ದವನು ಒಂದು ಬೇರೆ ಸಮುದಾಯಕ್ಕೆ ಸೇರಿದವನು. ಅವನು ಯಾಕೆ ಆ ರೀತಿ ಹೇಳ್ತಾ ಇದ್ದ ಅಂತ ಕೇಳಿದ್ರೆ, ರಾಮನ ಜೀವನವನ್ನು ಅವ್ರು ಯಾರೂ ಕೂಡ ಕಲ್ಪಿಸಿಕೊಳ್ಳೋದಕ್ಕೂ ಕೂಡ ಸಾಧ್ಯ ಇಲ್ಲ. ನೀವು ಯೋಚನೆಯನ್ನು ಮಾಡಿ, ರಾಮ ನಾಳೆ ಪಟ್ಟಾಭಿಷೇಕ ಆಗಬೇಕು, ಎಲ್ಲ ತಯಾರಿಗಳು ನಡೆದಿವೆ, ಇಡೀ ಊರಿನಲ್ಲಿ ಸಂಭ್ರಮ ಇದೆ. ನಾಳೆಯ ದಿನ ಅಯೋಧ್ಯೆಯ ಪೀಠವನ್ನು ಅಲಂಕರಿಸಿ ಪಟ್ಟಾಭಿಷೇಕ ಆಗಿ ರಾಮನಿಗೆ ರಾಜ್ಯಾಭಿಷೇಕ ಆಗತ್ತೆ. ಆದರೆ ಕೆಲವೇ ಗಂಟೆಗಳಿಗಿಂತ ಮೊದಲು ರಾಮನಿಗೆ ಹೇಳ್ತಾರೆ, ನೀನು ಪಟ್ಟಾಭಿಷೇಕವನ್ನು ಮಾಡಿಕೊಳ್ಬಾರ್ದು, ನೀನು ಕಾಡಿಗೆ ಹೋಗಬೇಕು ಅಂತ ಹೇಳ್ತಾರೆ. ಬೇರೆ ಯಾರದ್ದಾದ್ರೂ ಆಗಿದ್ರೆ ದಂಗೆ ಹೇಳ್ತಾ ಇದ್ರು ಏನೋ, ಅಂದರೆ ನನ್ನ ಅಧಿಕಾರ, ನನಗೆ ಸಿಗಬೇಕಾದಂಥ ಸ್ಥಾನಮಾನ ನಾನು ಬಿಟ್ಟುಕೊಡೋದಿಲ್ಲ ಅಂತ ಹೇಳ್ತಾ ಇದ್ರು ಏನೋ. ಆದರೆ ರಾಮದೇವರು ನಗು ನಗುತ್ತಾ ಕಾಡಿಗೆ ಹೋಗೋದಕ್ಕೆ ಸಿದ್ಧ ಆಗ್ತಾರೆ. ಕೇವಲ ರಾಮ ಮಾತ್ರ ಅಲ್ಲ,
ಗಂಡ ಎಲ್ಲಿರ್ತಾನೆ ಅಲ್ಲಿ ಇರಬೇಕಾದದ್ದು ನನ್ನ ಕರ್ತವ್ಯ ಅಂತ ಹೇಳಿ ಕೈ ಹಿಡಿದಂಥ ಸೀತಾಮಾತೆ ಕೂಡ ಹೊರಡ್ತಾರೆ. ಜೊತೆಗೆ ಲಕ್ಷ್ಮಣ ಹೊರಡ್ತಾನೆ. ಅವನ ಮ್ಯಾಟ್ರಲ್ಲೇ ಇಲ್ಲ ಆ್ಯಕ್ಚುಲಿ, ಆದರೂ ಕೂಡ ಅಣ್ಣನ ಜೊತೆಗೆ ನಾನು ಹೋಗ್ತೀನಿ ಅಂತ ಹೊರಡ್ತಾನೆ. ಈ ಕಡೆ ತಾಯಿ ಹಠ ಹಿಡಿದು ಗಳಿಸಿಕೊಟ್ಟಂಥ ಅಯೋಧ್ಯೆಯ ಸಿಂಹಾಸನವನ್ನು ತ್ಯಾಗ ಮಾಡಿ ಭರತ ಹೇಳ್ತಾನೆ, ಅಣ್ಣನಿಗೆ ಸಿಗದಂಥ ಪಟ್ಟ ನನಗೂ ಬೇಡ ಅಂತ ಹೇಳಿ ಅವನು ಕೂಡ ಅಯೋಧ್ಯೆಯನ್ನು ತ್ಯಾಗ ಮಾಡ್ತಾನೆ. ನಂದಿ ಗ್ರಾಮದಲ್ಲಿ ಕುಳಿತುಕೊಂಡು ಅಣ್ಣನ ಪಾದುಕೆಯನ್ನು ಇಟ್ಟುಕೊಂಡು ಅಲ್ಲಿ 14 ವರ್ಷದ ವನವಾಸ ನೀನು ಮಾಡಿದರೆ ನಾನು ಕೂಡ 14 ವರ್ಷದ ವನವಾಸವನ್ನು ಮಾಡ್ತೀನಿ ಅಂತ ಹೇಳಿ ಅಣ್ಣನಿಗೆ ಬೇಕಾಗಿ ಅವನು ಕಾಡಲ್ಲಿ ಬದುಕ್ತಾನೆ. ಒಂದು ಕುಟೀರವನ್ನು ಹಾಕ್ಕೊಂಡು ಅವನು ಬದುಕ್ತಾನೆ. ರಾಜರ ಹಾಗೆ ಜೀವನವನ್ನು ಮಾಡೋದಿಲ್ಲ ಅವನು. ಈ ರೀತಿಯಾದಂಥ ಕೌಟುಂಬಿಕ ಮೌಲ್ಯಗಳು ರಾಮಾಯಣದಲ್ಲಿ ನಮಗೆ ನೋಡೋದಕ್ಕೆ ಸಾಧ್ಯ ಇದೆ. ಆದರೆ ಇನ್ನೊಂದು ಕಡೆಯಲ್ಲಿ ಶಾಜಾನ್ ಅವರಿಗೆ 3-4 ಜನ ಮಕ್ಕಳು, ಶುಜಾ, ಮುರಾದ್, ಔರಂಗಜೇಬ, ದಾರಾ ಶಿಕೋನನ್ನು ಪಟ್ಟಕ್ಕೆ ತರಬೇಕು ಅಂತ ಔರಂಗಜೇಬ ಆ ಶಾಜಾನ್ ಎಲ್ಲವ ಪ್ರಯತ್ನವನ್ನು ಮಾಡಿದ. ವಿಷಯ ದಕ್ಕನ್ನಲ್ಲಿದ್ದಂಥ ಔರಂಗಜೇಬನಿಗೆ ಗೊತ್ತಾಗತ್ತೆ. ಅವನೇನು ಹೇಳ್ತಾನೆ, ನನ್ನ ಪಟ್ಟಕ್ಕೆ ಅಡ್ಡ ಬರುವಂಥ ಅಣ್ಣ ಆಗಲಿ ತಮ್ಮ ಆಗಲಿ ಯಾರನ್ನು ಉಳಿಸೋದಿಲ್ಲ ಅಂತ ಹೇಳ್ದ. ಉಳಿಸಿ ದಾರಾ ಶಿಕೋನನ್ನು ಕೊಲ್ಲಿಸ್ತಾನೆ. ಶುಜಾ, ಮುರಾದ್ ಎಲ್ಲರನ್ನ ಕೊಲ್ಲಿಸ್ತಾನೆ. ದಾರಾ ಶಿಕೋನ ರುಂಡವನ್ನು ಒಂದು ಹರಿವಾಣದಲ್ಲಿಟ್ಟು ಸೆರೆಮನೆಯಲ್ಲಿದ್ದಂಥ ತಂದೆಗೆ ಉಡುಗೊರೆಯಾಗಿ ಕಳಿಸ್ತಾನೆ. ನೀವು ಯೋಚನೆಯನ್ನು ಮಾಡಿ, ಯಾರು ಪಟ್ಟಕ್ಕೆ ಬೇಕಾಗಿ ತನ್ನ ಅಣ್ಣನನ್ನು ವಧೆ ಮಾಡಿ ಅವನ ತಲೆಯನ್ನು ತಂದೆಗೆ ಕಳಿಸ್ಬೋದು ಅಂತಾದರೆ, ಅಂಥವರು ಅಣ್ಣನ ಪಾದುಕೆಯನ್ನು ಹರಿವಾಣದಲ್ಲಿಟ್ಟು ರಾಜ್ಯಭಾರ ಮಾಡಿದಂಥ ರಾಮನನ್ನು ಕಲ್ಪಿಸಿಕೊಳ್ಳೋದಕ್ಕೆ ಹೇಗೆ ಸಾಧ್ಯ? ಈ ಸಂಸ್ಕೃತಿಯೇ ಬೇರೆ, ಅವರ ಸಂಸ್ಕೃತಿಯೇ ಬೇರೆ. ನಮ್ಮ ಸಂಸ್ಕೃತಿ ಎಷ್ಟು ಅದ್ಭುತ ಅಂತ ಕೇಳಿದ್ರೆ, ರಾಮಾಯಣದಲ್ಲಿ ಬರುವಂಥ ರಾಮ ಉತ್ತರ ಭಾರತದ ರಾಮ. ದಕ್ಷಿಣದವರೆಗೆ ಪಾದಯಾತ್ರೆಯನ್ನು ಮಾಡ್ತಾನೆ. ದಕ್ಷಿಣದಲ್ಲಿ ಇದೇ ಕರ್ನಾಟಕದ ಮಕ್ಕಳಾದಂಥ ಆ ವಾನರ ಸೇನೆ, ನಳ, ನೀಲ, ಸುಗ್ರೀವ, ಜಾಂಬವಂತ, ಹನುಮಾದಿ ಎಲ್ಲರೂ ಕೂಡ ಇದೇ ಅನಗೊಂದಿ ಕಿಷ್ಕಿಂದೆ ಪರಿಸರದವರು. ಯಾವ ಮಣ್ಣಿನಲ್ಲಿ ವಿಜಯನಗರದ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಲಾಯಿತು, ವಿದ್ಯಾರಣ್ಯರು, ಹರಿಹರರಾಯ, ಬುಕ್ಕರಾಯ, ಶ್ರೀಕೃಷ್ಣದೇವರಾಯ ಈ ರೀತಿಯ ಮಹಾತ್ಮರೆಲ್ಲ ಸೇರಿ ದಕ್ಷಿಣ ಭಾರತದಲ್ಲಿ ಧರ್ಮ ಸಂಸ್ಕೃತಿಯ ಉಳಿವಿಗಾಗಿ ವಿಜಯನಗರವನ್ನು ಸ್ಥಾಪನೆ ಮಾಡಿದರು. ಆ ಹೇಮಕೂಟ ಪರ್ವತ, ಮಾತಂಗ ಪರ್ವತ, ಹರಿಯುವಂಥ ತಾಯಿ ತುಂಗಭದ್ರೆ, ವಿರೂಪಾಕ್ಷ ಪಂಪಾಪತಿ ಅವರ ಸನ್ನಿಧಾನದಲ್ಲಿ ನಡೆದಂಥ ವಿಜಯನಗರ ಸಾಮ್ರಾಜ್ಯ ಆವತ್ತು ಧರ್ಮದ ಉಳಿವಿಗಾಗಿ ಅವರೆಲ್ಲ ಒಂದಾದರು. ರಾಮನ ಕಾಲದಲ್ಲಿ ಕೂಡ ಯಾರೋ ರಾವಣ ಒಬ್ಬಳು ಮಹಿಳೆಯನ್ನು ಅಪಹರಣ ಮಾಡ್ಕೊಂಡು ಹೋಗಿದ್ದಾನೆ. ನಿಜವಾಗಿ ಹನುಮಂತ ಇರ್ಬೋದು ಅಥವಾ ಕಪಿ ಸೈನ್ಯ ಯಾರಿಗೂ ಕೂಡ ಅಗತ್ಯವೇ ಇಲ್ಲ. ಆದರೂ ಕೂಡ ರಾಮನ ಜೊತೆಗೆ ನಿಂತು ಎಲ್ಲ ಅಪಾಯಗಳಿಗೆ ಮೈಯೊಡ್ಡಿ ರಾಮನಿಗಿಂತ ಮುಂದೆ ನಿಂತು ಆ ಹೋರಾಟದಲ್ಲಿ ಧರ್ಮದ ಪರವಾಗಿ ಅಧರ್ಮದ ವಿರುದ್ಧ ಹೋರಾಟವನ್ನು ಮಾಡ್ತಾರೆ. ಈ ಕನ್ನಡದ ಕುವರರು ಕಡಲಿನ ಎದೆಯ ಮೇಲೆ ಕಲ್ಲನ್ನು ತೇಲಿಸಿ ಸೇತುವೆಯನ್ನು ಕಟ್ತಾರೆ. ನಂಬಿಕೆಗಳೆಷ್ಟು ಅಗಾಧ ಅನ್ನೋದನ್ನು ನಾನು ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡಬೇಕು. ಹೇಳ್ತಾರೆ, ರಾಮನ ಹೆಸರನ್ನು ಕಲ್ಲಲ್ಲಿ ಬರೆದು ನೀರಿಗೆ ಹಾಕುವಾಗ ಕಲ್ಲುಗಳು ತೇಲುತ್ತಾ ಇತ್ತು. ರಾಮನಿಗೆ ಆಶ್ಚರ್ಯ ಆಗಿಬಿಡ್ತು, ಇದು ಹೇಗೆ ಸಾಧ್ಯ ಅಂತ ಹೇಳಿ ರಾಮ ಒಂದು ಕಲ್ಲನ್ನು ಕೈಗೆತ್ತಿಕೊಂಡು ಅದರ ಮೇಲೆ ಜೈ ಶ್ರೀರಾಮ್ ಅಂತ ಹೇಳಿ ಬರೆದು ರಾಮ ನೀರಿಗೆ ಕಲ್ಲನ್ನು ಹಾಕಿದಂತೆ. ಆ ಕಲ್ಲು ಮುಳುಗೋಯ್ತು. ಆಗ ಹಿರಿಯರು ಹೇಳ್ತಾರೆ, ರಾಮ, ಇದು ನಿನ್ನ ಹೆಸರಿನ ಬಲದಿಂದ ನಡೀತಾ ಇರುವಂಥದ್ದಲ್ಲ, ಆ ಕಪಿ ಸೈನ್ಯಕ್ಕೆ ನಿನ್ನ ಮೇಲೆ ಅಂಥ ಅಗಾಧವಾದಂಥ ನಂಬಿಕೆ ಇದೆ, ಆ ನಂಬಿಕೆಗೆ ಕಲ್ಲನ್ನು ತೇಲಿಸುವಂಥ ಶಕ್ತಿ ಇದೆ ಅಂತ ಹೇಳಿ. ಹಾಗಾಗಿ ರಾಮನ ಹೆಸರಲ್ಲಿ ಆ ರೀತಿಯ ಒಂದು ಅದ್ಭುತವಾದಂಥ ಶಕ್ತಿ ಇದೆ, ನಂಬಿಕೆ ಇದೆ. ಈ ಮಂಗಗಳೆಲ್ಲ ಸೇರಿಕೊಂಡು ಕಡಲಲ್ಲಿ ಕಲ್ಲನ್ನು ತೇಲಿಸ್ತಾ ಇರೋದನ್ನು ನೋಡಿ ಆ ಕಡೆಯಲ್ಲಿ ರಾಕ್ಷಸರ ವಲಯದಲ್ಲಿ ಅಲ್ಲೋಲ ಕಲ್ಲೋಲ ಆಗಿಬಿಡುತ್ತೆ. ಎಂಥ ಮಾಯಾವಿ ವಾನರ ಸೇನೆ ಇದೆ ಇದು, ಎಂಥ ಮಾಯಾವಿ ರಾಮ. ಇವರೆಲ್ಲರೂ ಇನ್ನೂ ಈ ಕಡೆಗೆ ಬಂದರೆ ನಮ್ಮ ಕಥೆ ಏನಾಗಬೇಕು? ರಾವಣನ ಸೇನೆಯಲ್ಲಿ ಅಲ್ಲೋಲ ಕಲ್ಲೋಲ ಆದಾಗ ರಾವಣನಿಗೆ ಯಾರೋ ಬಂದು ಹೇಳ್ತಾರೆ, ಈ ಕಡಲಿಗೆ ಕಲ್ಲನ್ನು ಹಾಕಿ ಕಲ್ಲನ್ನು ತೇಲಿಸ್ತಾ ಸೇತುವೆಯನ್ನು ಕಟ್ಕೊಂಡು ಬರ್ತಾ ಇದ್ದಾರಂತೆ, ಏನಾದರೂ ಮಾಡಿ ನಮ್ಮ ಸೇನೆಗೊಂದು ಮೋಟಿವೇಶನನ್ನು ಮಾಡಬೇಕು. ಆಗ ರಾವಣ ಹೇಳ್ತಾನಂತೆ, ಒಂದು ಕೆಲಸ ಮಾಡಿ, ಜೈ ರಾವಣ ಅಂತ ಹೇಳಿ ಬರೆದು ಕಲ್ಲನ್ನು ನೀರಿಗೆ ಹಾಕೋದಕ್ಕೆ ಹೇಳಿ, ಅದು ಕೂಡ ತೇಲತ್ತೆ ಅಂದಿ. ಮಂಗಗಳೆಲ್ಲ ರಾಕ್ಷಸ ಸೈನ್ಯದಲ್ಲಿದ್ದವರೆಲ್ಲ ಕಲ್ಲಿನ ಮೇಲೆ ರಾವಣನ ಹೆಸರನ್ನು ಬರೆದು ನೀರಿಗೆ ಹಾಕಿದರು. ಒಂದು ಕಲ್ಲು ಹಾಕಿದ್ರು ಮುಳುಗಿತು, 2 ಕಲ್ಲು ಹಾಕಿದ್ರು ಮುಳುಗಿತು. ಸುದ್ದಿ ಹೋಗುತ್ತೆ ರಾವಣನಿಗೆ. ರಾವಣ ಬಂದ ಅಂತ. ರಾವಣ ಬಂದು ಒಂದು ಕಲ್ಲನ್ನು ಎತ್ಕೊಂಡ. ರಾವಣ ತನ್ನ ಹೆಸರನ್ನು ಬರೆದು ಆ ಕಲ್ಲನ್ನು ನೀರಿಗೆ ಹಾಕಿದಂತೆ. ಆ ಕಲ್ಲು ತೇಲೋದಕ್ಕೆ ಶುರುವಾಯಿತು. ಆಶ್ಚರ್ಯ, ರಾಕ್ಷಸರ ವಲಯದಲ್ಲೆಲ್ಲ ಹರ್ಷೋದ್ಗಾರಗಳು. ಮಂಡೋದರಿ ಕೇಳ್ತಾಳೆ, ನೀವೇನು ಮ್ಯಾಜಿಕ್ ಮಾಡಿದಿರಿ ಅಂತ ಕೇಳಿದಾಗ ರಾವಣ ಹೇಳ್ತಾನಂತೆ, ಕಲ್ಲಿನಲ್ಲಿ ರಾವಣ ಅಂತ ಬರೆದೆ,
ಕಲ್ಲನ್ನು ಎದೆಯ ಹತ್ತಿರಕ್ಕೆ ತಂದು ಮನಸ್ಸಿನಲ್ಲಿ ಪ್ರಾರ್ಥನೆಯನ್ನು ಮಾಡಿದೆ, ಮುಳುಗಿದರೆ ನಿನಗೆ ರಾಮನ ಮೇಲೆ ಆಣೆ ಉಂಟು ಅಂತ ಹೇಳಿದೆ, ಹಾಗಾಗಿ ಅದು ತೇಲೋದಕ್ಕೆ ಆರಂಭ ಆಯಿತು ಅಂತ ಹೇಳದಂತೆ. ಈ ರೀತಿಯಾಗಿ ಅವನಿಗೂ ಗೊತ್ತಿದೆ ಧರ್ಮದ ಪುನರುತ್ಥಾನಕ್ಕಾಗಿ ನಡೆದಂಥ ಮಹಾವತಾರ ಶ್ರೀರಾಮ ಅನ್ನೋದು ಅವನಿಗೂ ಗೊತ್ತಿದೆ. ಹೇಳ್ತಾರೆ, ಈ ಸೇತುವೆಯ ಮೇಲೆ ಸೇತುವೆ ಎಲ್ಲ ನಿರ್ಮಾಣ ಆಯಿತು, ಲಂಕೆಯ ಮಹಾದ್ವಾರ ಕಾಣಿಸ್ತಾ ಇದೆ, ಮುನ್ನುಗ್ತಾ ಇದ್ದಾರೆ ಒಬ್ಬರ ಹಿಂದೆ ಒಬ್ಬರು, ಲಕ್ಷ ಲಕ್ಷ ಸೈನ್ಯದಲ್ಲಿ ಮಂಗಗಳೆಲ್ಲ ಮುನ್ನುಗ್ತಾ ಇರಬೇಕಿದ್ರೆ ಆ ರಾವಣನ ಲಂಕೆಯ ಮಹಾದ್ವಾರ ತೆರೆದುಕೊಳ್ಳುತ್ತೆ, ಒಳಗಡೆಯಿಂದ ಆ ರಾಕ್ಷಸರ ಸೇನೆ ಬಂತು. ಇಲ್ಲೆಲ್ಲ ನೋಡ್ತಾರೆ, ಆ ಕಡೆಯಿಂದ ಇವತ್ತಿನ ಕ್ಷಿಪಣಿಗಳು, ಟ್ಯಾಂಕರ್ಸ್ಗಳ ರೀತಿಯ ಅನೇಕ ರೀತಿಯ ಯುದ್ಧದ ಶಸ್ತ್ರಾಸ್ತ್ರಗಳು, ಅಮ್ಯುನೇಷನ್, ಆರ್ಟಿಲರಿ ಎಲ್ಲ ಬರ್ತಾ ಇದೆ. ಒಬ್ಬೊಬ್ಬ ಮಾಯಾವಿಗಳು, ಮಹಾಮಾಯಾವಿ ರಾಕ್ಷಸರೆಲ್ಲ ಬರ್ತಾ ಇದ್ದಾರೆ. ಮಂಗಗಳೊಮ್ಮೆ ಹಿಂದಿರುಗಿ ನೋಡಿದ್ವು, ನಾವು ಯಾರನ್ನು ನಂಬ್ಕೊಂಡು ಬಂದಿದ್ದೀವಿ. ಹಿಂದುಗಡೆ ನೋಡಿದರೆ ಈ ರಾಮ ಒಂದು ಬಿದಿರಿನ ಬಿಲ್ಲುವಾಣ, ಒಂದು ಕಷಾಯ ಮಡಿ ಉಟ್ಕೊಂಡು ಇದ್ದಾರೆ, ನಾರು ಮಡಿಯನ್ನು ಉಟ್ಕೊಂಡಿದ್ದಾನೆ. ಏನಿಲ್ಲ, ಮಂಗಗಳೆನ್ನಿಸ್ತು, ಯಾರು ನಾವಿದರಲ್ಲಿ ನಮ್ಮ ಕತೆ ಮುಗೀತು ಅಂತ ಅಂದ್ಕೊಂಡು ಮಂಗಗಳೆಲ್ಲ ಇವರನ್ನು ನಂಬ್ಕೊಂಡು ಬಂದು ನಾವೆಲ್ಲ ಸಾಯ್ತೀವಿ ಅಂತ ಎಲ್ಲ ಮಂಗಗಳು ವಾಪಸ್ ಆರೋದಕ್ಕೆ ಶುರು ಮಾಡಿದ್ವು. ಆಗ ಶ್ರೀರಾಮ ಹೇಳ್ತಾನೆ, ರಾವಣನ ಮೂಲಬಲ ಕಂಡು ಬೆದರಲು ಕಪಿಸೇನೆ, ದೇವರಾಮಚಂದ್ರ ಜಗವೆಲ್ಲ ತಾನಾದ ಅಂತ ಹೇಳಿ ದಾಸರು ಬರೀತಾರೆ. ರಾಮ ಹೇಳ್ತಾನೆ, ನೀವು ಹೆದರಬೇಡಿ, ನಾನು ನಿಮಗೆ ಮನುಷ್ಯನ ರೂಪದಲ್ಲಿ ಕಾಣಿಸ್ತಾ ಇದ್ರು ಕೂಡ ನಾನು ಯಾರು ಅಂತ ಕೇಳಿದರೆ, ಕೃತುಹರಿ ಶಿಖರಿ ಕಂತು ಕವಿ ಹೃತ್ಯುನ್ಮುಖ ಜಗದರಂತುದ ಜಿತಹರಿ ದಂತುರ ದಶವದನ ಧಮನ ಕುಶಲ ದಶಶಿತ ಭುಜಮುಖ ನೃಪತಿ ಕುಲ ರುಧಿರ ಜರಭರಿತ ಪೃಥುಧರ ತಟಾಕ ದರ್ಪಿತ ಪಿತೃಗ ಭೃಗುಪತಿ ಸುಹತಿ ಕರನತ ಪರುಡುಷಿ ಪರ್ಯುಗ ಅಂತ ಅನ್ನುವಂಥ ಆ ಮಹಾವೀರ ಗದ್ಯದಲ್ಲಿ ಹೇಳ್ತಾರಲ್ಲ, ಆ ರೀತಿಯ ಒಂದು ಅದ್ಭುತವಾದಂಥ ಅವತಾರವನ್ನು ಶ್ರೀರಾಮಚಂದ್ರ ಪ್ರದರ್ಶನವನ್ನು ಮಾಡ್ತಾನಂತೆ. ಶ್ರೀರಾಮ ಅಂದರೆ ಈ ದೇಶದಲ್ಲಿ ಹೇಳಿದ್ರು ರಾಮೋ ವಿಗ್ರಹವಾನ್ ಧರ್ಮ ಅಂತ. ರಾಮ ಅಂದರೆ ಒಂದು ಧರ್ಮವೇ ವಿಗ್ರಹದ ರೂಪವನ್ನು ಧರಿಸಿದರೆ ಶ್ರೀರಾಮ ಅಂತ. ಇವತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ 100 ವರ್ಷಗಳು ತುಂಬಿದಂಥ ಹಿನ್ನೆಲೆಯಲ್ಲಿ ಒಂದು ಪಂಚ ಪರಿವರ್ತನೆಗಳನ್ನು ಬೋಧನೆ ಮಾಡಿದೆ. ನಾವೆಲ್ಲರೂ ಕೂಡ ನಮ್ಮ ಜೀವನದಲ್ಲಿ ಒಂದು 5 ರೀತಿಯ ಪರಿವರ್ತನೆಗಳನ್ನು ರೂಪಿಸಿಕೊಳ್ಳಬೇಕು ಅಂತ ಹೇಳಿದೆ. ಆ ಪಂಚ ಪರಿವರ್ತನೆಗಳನ್ನು ನಮಗೆ ರಾಮನ ಜೀವನದಲ್ಲೇ ನೋಡೋದಕ್ಕೆ ಸಾಧ್ಯ ಇದೆ. ರಾಮನ ಜೀವನದಲ್ಲೇ ನಾವು ನೋಡ್ಬೋದು. ಮೊದಲ ಪರಿವರ್ತನೆ ಯಾವುದು? ನಾವು ಸ್ವದೇಶಿ, ಸ್ವಬೋಧ, ನಾವು ಯಾರು ಅನ್ನೋಂಥ ಸ್ವಾಭಿಮಾನವನ್ನು ನಾವೆಲ್ಲ ಹಿಂದೂ ಸಮಾಜದವರು ರೂಢಿಸ್ಕೊಳ್ಬೇಕು. ಇವತ್ತು ಅದು ನಮ್ಮಲ್ಲಿ ಕಾಣ್ತಾ ಇಲ್ಲ. ನಾನು ಯಾರು ಕೇಳಿದ್ರೆ ನಾನು ಲಿಂಗಾಯತ, ನಾನು ಕುರುಬ, ನಾನು ಒಕ್ಕಲಿಗ, ನಾನು ಬಣಜಿಗ, ಇನ್ನೊಂದು ನಮ್ಮ ಜಾತಿಯ ಹೆಸರುಗಳನ್ನು ಹೇಳ್ತೀವಿ, ಬ್ರಾಹ್ಮಣ, ಬಿಲ್ಲವ, ದಲಿತ. ಆದರೆ ಅದೆಲ್ಲವನ್ನು ಮೀರಿದಂಥ ನಮ್ಮ ಪ್ರತ್ಯೇಕವಾದಂಥ ಒಂದು ಅಸ್ಮಿತೆ ಇದೆ. ಅದು ಯಾವುದು ಕೇಳಿದರೆ ಹಿಂದುತ್ವ, ಹಿಂದೂ ಸಮಾಜ. ಆ ಭಾವ, ಹಿಂದೂ ಅನ್ನುವಂಥ ಭಾವ ಯಾವುದು ಕೇಳಿದರೆ ಅದು ಪ್ರಾದೇಶಿಕವಾದಂಥ ಭೌಗೋಳಿಕವಾದಂಥ ಒಂದು ಸಂಸ್ಕೃತಿಯ ಒಂದು ಹೆಗ್ಗುರುತಿ ಯಾವುದು ಕೇಳಿದ್ರೆ ಅದು ಹಿಂದುತ್ವ. ರಾಮನನ್ನು ಕೇಳ್ತಾರೆ, ನೀನು ಸ್ವರ್ಣ ಲಂಕೆಯನ್ನು ಗೆದ್ದಿದೀಯಾ, ನಾವಿಲ್ಲೇ ಇರ್ಬೋದಲ್ವ ಅಂತ ಕೇಳಿದಾಗ ಅವನು ಹೇಳ್ತಾನೆ, ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಭಿಗರೀಯಸಿ. ಜನನಿ ಮತ್ತು ಜನ್ಮಭೂಮಿ ಅನ್ನೋದು ಸ್ವರ್ಗಕ್ಕಿಂತಲೂ ಶ್ರೇಷ್ಠವಾಗಿರುವುದು ಅಂತ ಹೇಳಿದವನು ಯಾರು ಕೇಳಿದರೆ ಶ್ರೀರಾಮ. ಹಾಗಾಗಿ ಇವತ್ತು ನಮಗೆ ಅತ್ಯಂತ ಶ್ರೇಷ್ಠ ಯಾವುದು ಕೇಳಿದರೆ ಈ ಭಾರತದ ಭೂಮಿ, ಆ ಜನ್ಮಭೂಮಿ ಭಾರತವನ್ನು ಉಳಿಸುವಂಥ, ಭಾರತದ ಸಂಸ್ಕೃತಿಯನ್ನು ಉಳಿಸುವಂಥ ಕೆಲಸವನ್ನು ನಾವೆಲ್ಲ ಮಾಡಬೇಕು. ನಮಗೆ ಶ್ರೀರಾಮ ಹೇಳಿದಂಥ ಮೊದಲ ಪಾಠ ಯಾವುದು ಕೇಳಿದರೆ ರಾಷ್ಟ್ರಭಕ್ತಿಯನ್ನು, ದೇಶಭಕ್ತಿಯನ್ನು ಮೂಡಿಸ್ಕೊಳ್ಬೇಕು ಅಂತ. ನಾನು ಹುಟ್ಟಿದಂಥ ನೆಲ, ನಾನು ಬೆಳೆದಂಥ ಸಂಸ್ಕೃತಿ, ಇದನ್ನು ಉಳಿಸ್ಬೇಕು. ಇದಕ್ಕೆ ಯಾವುದಾದ್ರೂ ಅಪಾಯ ಆಗತ್ತೆ ಅಂತಾದರೆ ಆ ಶತ್ರುಗಳಿಗೆ ಎದೆಗೊಡುವಂಥ ಧೈರ್ಯ ನಮ್ಮಲ್ಲಿರಬೇಕು. ಸಾವಿಲ್ಲದ ನಾಡಿನ ಸುತರರು ಎದ್ದರು ಯಜ್ಞದ ಸಿದ್ಧತೆಗೆ, ಹಿಂದುತ್ವದ ಅಮರ ಗಂಗೆ ಹರಿದಿದೆ ಸೃಷ್ಟಿಯ ಏಳಿಗೆಗೆ. ನಾವು ಯಾರ ಮೇಲೂ ಕೂಡ ದಾಳಿಯನ್ನು ಮಾಡಲಿಲ್ಲ. ಇವತ್ತು ಜಗತ್ತಿನ ಇತಿಹಾಸವನ್ನು ನೀವು ತೆಗೆದು ನೋಡಿದರೆ, ಭಾರತ ಅನ್ನುವಂಥ ಒಂದು ದೇಶ ಜಗತ್ತಿನ ಯಾವುದೇ ದೇಶದ ಮೇಲೆ ಕತ್ತಿ ಹಿಡ್ಕೊಂಡು ಸವಾರಿ ಮಾಡಲಿಲ್ಲ, ಯಾವುದೇ ಧರ್ಮದವರ ಮೇಲೆ ದಾಳಿಯನ್ನು ಮಾಡಲಿಲ್ಲ, ಇನ್ನೊಬ್ಬನನ್ನು ಮತಾಂತರ ಮಾಡುವಂಥ ಪ್ರಯತ್ನಕ್ಕೆ ನಾವು ಯಾರೂ ಕೂಡ ಕೈ ಹಾಕಲಿಲ್ಲ. ಇಲ್ಲಿಂದ ಯಾರೋ ಒಬ್ಬ ಪದ್ಮಸಂಭ ಹೋಗ್ತಾನೆ, ಟಿಬೇಟಿಗೆ ಹೋಗ್ತಾನೆ, ಅಲ್ಲಿದ್ದಂಥ ಪ್ರಕಾಂಡ ಪಂಡಿತರ ಮುಂದೆ ವಾದವನ್ನು ಮಾಡಿ ಅವರಿಗೆ ಬೌದ್ಧ ಧರ್ಮದ ಶ್ರೇಷ್ಠವಾದಂಥ ತತ್ವಗಳನ್ನು ಹೇಳಿದ. ಇಡೀ ಟಿಬೇಟ್ ಅನ್ನುವಂಥದ್ದು ಬೌದ್ಧ ಧರ್ಮದ ವಲಯಕ್ಕೆ ಬರುತ್ತೆ. ಹೇಳ್ತಾರೆ, ಚೀನಾದವರು ಕಳೆದ 2000 ವರ್ಷಗಳಿಂದ ಒಬ್ಬನೇ ಒಬ್ಬ ಸೈನಿಕನನ್ನು ಕಳುಹಿಸದೆ ನಮ್ಮ ಮೇಲೆ ಸಾಂಸ್ಕೃತಿಕವಾಗಿ ಆಳ್ವಿಕೆಯನ್ನು ಮಾಡ್ತಾ ಇರುವಂಥ ದೇಶ ಭಾರತ. ನಾವು ಯಾರ ಮೇಲೆ ಕೂಡ ರಾಜಕೀಯವಾದಂಥ ಆಳ್ವಿಕೆಯನ್ನು ಮಾಡಲಿಲ್ಲ, ಸಾಂಸ್ಕೃತಿಕವಾದಂಥ ಆಳ್ವಿಕೆಯನ್ನು ಮಾಡಿದ್ವಿ. ಈ ನೆಲದಿಂದ ಹೊರಟಂಥ ಒಬ್ಬ ಕಂಬು ಅನ್ನುವಂಥ ಮಹರ್ಷಿ ಕಾಂಬೋಡಿಯಾಕ್ಕೆ ಹೋಗ್ತಾನೆ. ಇವತ್ತಿಗೂ ನೀವು ಕಾಂಬೋಡಿಯಾ, ಜಾವಾ, ಸುಮಾತ್ರ, ಬಾಲಿ, ಬೋರ್ನಿಯೋ ಯಾವ ಕಡೆಗೂ ಹೋದರೂ ಕೂಡ ಹಿಂದೂಗಳ ದೇವಸ್ಥಾನಗಳಿದೆ. ಅಲ್ಲಿ ರಾಮ ಇದ್ದಾನೆ, ಕೃಷ್ಣ ಇದ್ದಾನೆ.
ಅಗದಲ್ಲೆಲ್ಲ ಶಿವಲಿಂಗಗಳು ಸಿಗ್ತಾ ಇವೆ, ಗಣಪತಿಯ ವಿಗ್ರಹಗಳಿವೆ, ಅಲ್ಲಿಯ ಕರೆನ್ಸಿಯ ಮೇಲೆ ಗಣಪತಿಯ ಫೋಟೋ ಇದೆ. ನಾವು ಭಾರತದಲ್ಲಿ ಅದನ್ನು ಕಲ್ಪನೆ ಮಾಡಿಕೊಳ್ಳೋದಕ್ಕೂ ಸಾಧ್ಯ ಇಲ್ಲ. ಆ ರೀತಿಯಾಗಿ ಇಡೀ ಪೂರ್ವದ ದೇಶಗಳ ಮೇಲೆ ನಮ್ಮ ಪ್ರಭಾವ ಇತ್ತು. ಇವತ್ತು ಯಾವುದನ್ನು ಅಫ್ಘಾನಿಸ್ತಾನ ಅಂತ ಹೇಳ್ತೀವಿ, ಅದು ಉಪಗಣ ಪ್ರಾಂತ. ಗಾಂಧಾರಿಯ, ಹುಟ್ಟೂರು, ಕಂದಹಾರ್, ಉಪಗಣ ಮುಲ್ತಾನ್. ಇವತ್ತು ಯಾವುದನ್ನು ಬಲೂಚಿಸ್ತಾನ ಅಂತ ಹೇಳ್ತೀವಿ, ಅಲ್ಲಿ ದೇವಿಯ ಶಕ್ತಿಪೀಠ ಇದೆ, ಹಿಂಗುಲಾಜ್ ಮಾತಾ ಮಂದಿರ ಇದೆ. ಈ ರೀತಿಯಾಗಿ ಇಡೀ ಭಾರತದ ಆ ಸಾಂಸ್ಕೃತಿಕ ಪರಿಪ್ರೇಕ್ಷ್ಯಗಳನ್ನು ನೋಡುವಾಗ ಎಂಥ ಮಹಾನ್ ದೇಶ, ಎಂಥ ವಿಸ್ತಾರವಾದಂಥ ಭೂಮಿ, ಎಂಥ ಆಳವಾದಂಥ ವೈಜ್ಞಾನಿಕವಾದಂಥ ಸಂಶೋಧನೆಗಳು ಈ ನೆಲದಲ್ಲಿ ನಡೆಯಿತು. ಎಂಥ ಪೂರ್ವಜರನ್ನು ನಾವೆಲ್ಲ ಪಡೆದವರು, ನಾವೆಲ್ಲ ಧನ್ಯರು. ನರಹರಿಯ ಪಾಂಚಜನ್ಯ, ವಾಲ್ಮೀಕಿಯ ರಾಮಾಯಣ, ವೇದಗಳ ಉದ್ಘೋಷ, ಮಂತ್ರತಂತ್ರ ಆವಾಸ, ಕಿವಿಯ ಮೊರೆವ ಮೇಘದೂತ, ಕರುಳ ಕೊರೆವ ಕುರುಕ್ಷೇತ್ರ, ಎಲ್ಲವೂ ನಮ್ಮದೇ, ಎಲ್ಲ ನಮ್ಮದು. ಈ ರೀತಿಯಾದಂಥ ಒಂದು ಅದ್ಭುತವಾದಂಥ ಸಮಾಜದಲ್ಲಿ ನಾವು ಹುಟ್ಟಿದ್ದೀವಿ. ಹಾಗಾಗಿ ಆ ಧರ್ಮದ ಮಹತ್ವವನ್ನು ನಮ್ಮ ಮಕ್ಕಳಿಗೆ ತಿಳಿಸುವಂಥ ಕೆಲಸವನ್ನು ಮಾಡಬೇಕು. ಹಿಂದೂಗಳು ಅನ್ನುವಂಥ ಸ್ವಾಭಿಮಾನವನ್ನು ನಮ್ಮ ಮಕ್ಕಳಲ್ಲಿ ನಾವು ಮೂಡಿಸಬೇಕು. ಇದು ಮೊದಲ ಕೆಲಸ. ಇದನ್ನೇನು ಹೇಳ್ತಾರೆ? ಸ್ವಬೋಧ, ಸ್ವಾಭಿಮಾನ. ಎರಡನೇ ಕೆಲಸ ಯಾವುದು? ಕುಟುಂಬ ಪ್ರಬೋಧನ. ಕುಟುಂಬ ಪ್ರಬೋಧನ ರಾಮನ ಜೀವನದಲ್ಲಿ ಬರುವಷ್ಟು ಅದ್ಭುತವಾದಂಥ ಕುಟುಂಬ ಪ್ರಬೋಧನ ನಿಮಗೆ ಬೇರೆ ಎಲ್ಲೂ ನೋಡೋದಕ್ಕೆ ಸಾಧ್ಯ ಇಲ್ಲ. ನೀವು ನೋಡ್ಬೋದು ಒಂದು ಕುಟುಂಬದ ಮೌಲ್ಯ ಎಷ್ಟು ಅನ್ನೋದನ್ನು ನೋಡ್ಬೋದು. ಇವತ್ತು ನಾನು ರೈಮಂಡ್ ಅನ್ನುವಂಥ ಒಂದು ಕಂಪನಿ ಇದೆ, ಬಟ್ಟೆಯನ್ನು ತಯಾರು ಮಾಡುವಂಥ ಕಂಪನಿ. ಅದರ ಮಾಲೀಕ ಬಹುಶಃ ಸಾವಿರಾರು ಕೋಟಿಯಲ್ಲಿದ್ದಾನೆ, ಸಾವಿರಾರು ಕೋಟಿ. ಎಷ್ಟು ಸಾವಿರ ಅಂದರೆ 100 ತಲೆಮಾರುಗಳು ಕೂತು ತಿಂದರೂ ಕೂಡ ಅವರ ಆಸ್ತಿ ಕರಗೋದಿಲ್ಲ, ಅಷ್ಟು ಶ್ರೀಮಂತರು ಗೌತಮ್ ಸಿಂಘಾನಿಯ. ಆದರೆ ಅವನ ತಂದೆಯ ಪರಿಸ್ಥಿತಿ ನೋಡಿದರೆ, ಬಾಂಬೆಯಲ್ಲಿ ಯಾವುದೋ ಒಂದು ಬಾಡಿಗೆ ಮನೆಯಲ್ಲಿದ್ದಾನೆ, ಬಾಡಿಗೆ ಕಟ್ಟೋದಕ್ಕೂ ಕೂಡ ಕಷ್ಟ. ಅಪ್ಪನನ್ನು ಹೊರಗಾಕಿದ್ದಾನೆ ಅವನು. ಅಪ್ಪನನ್ನು ಆಸ್ತಿಗೆ ಬೇಕಾಗಿ ಮಗ ಹೊರಗಾಕಿದ್ದಾನೆ. ಅಪ್ಪ ಮಾಧ್ಯಮಗಳ ಮುಂದೆ ಬಂದು ಮಗನ ಬಗ್ಗೆ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ. ಇದು ಶ್ರೀಮಂತಿಗೆ ಎಷ್ಟಿದ್ರೂ ಕೂಡ ನಮ್ಮ ಸಾಂಸಾರಿಕ ಮೌಲ್ಯಗಳು ಇಲ್ಲದೇ ಇದ್ದರೆ ಜೀವನದಲ್ಲಿ ನೆಮ್ಮದಿ ಇರೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಕುಟುಂಬ ವ್ಯವಸ್ಥೆಯನ್ನು ನಾವು ಬಲಪಡಿಸಬೇಕು. ನಮ್ಮ ಮನೆಗಳಲ್ಲಿ ಅಣ್ಣ ತಮ್ಮಂದಿರ ಮಧ್ಯೆ ಬಾಂಧವ್ಯ, ಅತ್ತೆ ಸೊಸೆಯಂದಿರ ಮಧ್ಯೆ ಬಾಂಧವ್ಯ, ದಿನದಲ್ಲಿ ಒಂದು ಹೊತ್ತಾದರೂ ಕೂಡ ಎಲ್ಲರೂ ಕೂತು ಜೊತೆಯಾಗಿ ಊಟ ಮಾಡುವಂಥ ಒಂದು ಪದ್ಧತಿ. ಕೇವಲ ಬಿಗ್ ಬಾಸ್ ನೋಡೋದಕ್ಕಾಗಿ ನಾವು ಮಾತ್ರ ಟಿ ವಿಯ ಮುಂದೆ ಜೊತೆಯಾಗಿ ಕೂತ್ಕೊಳ್ಳೋದಲ್ಲ, ಟಿ ವಿ ಬಂದ್ ಮಾಡಿ ಮೊಬೈಲನ್ನು ಪಕ್ಕಕ್ಕಿಟ್ಟು ಎಲ್ಲರೂ ಕೂಡ ಜೊತೆಯಲ್ಲಿ ಊಟ ಮಾಡುವಂಥ ಪದ್ಧತಿ ಹಿಂದಿನ ಕಾಲದಲ್ಲಿತ್ತು. ಇವತ್ತು ಅದನ್ನು ಮಾಡಬೇಕು. ಮಕ್ಕಳಿಗೆ ಒಂದು 4 ಆದರೂ ಕೂಡ ದೇವರ ಪದಗಳನ್ನು ಹೇಳಿಕೊಟ್ಟು ದೇವರ ಮುಂದೆ ತಾಳ ಹಿಡಿದು ಒಂದು ಅರ್ಧ ಗಂಟೆ ಕೂರಿಸುವಂಥ ಪ್ರಯತ್ನ ನಮ್ಮ ಮನೆಗಳಲ್ಲಿ ಮಾಡ್ಬೋದಾ? ಕುಟುಂಬದಲ್ಲಿ ಯಾವುದಾದ್ರೂ ಒಂದು ಸಮಸ್ಯೆ ಬಂದರೆ 4 ಜನ ಜೊತೆಯಾಗಿ ಕುಳಿತು ಅದಕ್ಕೊಂದು ಪರಿಹಾರವನ್ನು ಇವತ್ತು ನಾವು ಕಂಡುಕೊಳ್ಬೋದಾ? ಇವತ್ತು ಆತ್ಮಹತ್ಯೆ ಪ್ರಕರಣಗಳು ಯಾಕೆ ಹೆಚ್ಚುತ್ತಾ ಇದೆ ಅಂತ ಕೇಳಿದರೆ, ಇವತ್ತು ಮೈಕ್ರೋ ಫ್ಯಾಮಿಲಿ, ಸಣ್ಣ ಸಣ್ಣ ಕುಟುಂಬಗಳು, ತಂದೆ ತಾಯಿ ಮಗು, ಅವರ ಕಷ್ಟ ಹೇಳೋದಕ್ಕೂ ಕೂಡ ಮನೆಯಲ್ಲಿ ಯಾರೂ ಇಲ್ಲ, ಕೇಳೋರು ಯಾರೂ ಇಲ್ಲ. ಫ್ಲ್ಯಾಟ್ಗಳಲ್ಲಿ ಇವತ್ತು ನೋಡ್ತಾ ಇದ್ದೀವಿ, ಮಕ್ಕಳೆಲ್ಲ ವಿದೇಶದಲ್ಲಿದ್ದಾರೆ, ತಂದೆ ತಾಯಿಯಂದ್ರನ್ನ ಯಾವುದೋ ಫ್ಲ್ಯಾಟಲ್ಲಿ ಬಿಟ್ಟು ಹೋಗ್ತಾರೆ. ಏನಾದರೂ ಹೆಚ್ಚು ಕಡಿಮೆ ಆದರೆ ಕೊಳೆತು ವಾಸನೆ ಬಂದ ಬಳಿಕ ಪಕ್ಕದ ಮನೆಯವ ಬಂದು ನೋಡಿದ ಮೇಲೆ ಪೊಲೀಸರಿಗೆ ಫೋನ್ ಮಾಡಬೇಕು. ಬೆಂಗಳೂರಲ್ಲಿ 100 ಘಟನೆಗಳು ಈ ಥರದ್ದು ನಡೀತಾ ಇವೆ. ಹಾಗಾಗಿ ಆ ಕುಟುಂಬ ಪದ್ಧತಿಯನ್ನು ಉಳಿಸುವಂಥ ಕೆಲಸವನ್ನು ನಾವು ಮಾಡ್ಬೋದಾ? ಈ ಕೆಲಸವನ್ನು ಶ್ರೀರಾಮನ ಜೀವನದಿಂದ ನಾವು ಅದ್ಭುತವಾಗಿ ಕಂಡುಕೊಳ್ಬೋದು. 4 ಜನ ಅಣ್ಣ ತಮ್ಮಂದಿರು ಜೊತೆಯಾಗಿ ಹೇಗೆ ಬದುಕಿದರು, ರಾಜ್ಯವನ್ನು ಹೇಗೆ ನಿರ್ವಹಣೆಯನ್ನು ಮಾಡಿದರು, ಇದೆಲ್ಲವನ್ನು ನಾವು ಅವರಿಂದ ಕಲ್ತ್ಕೋಬೋದು. ಅದರ ಜೊತೆಗೆ ಸಂಘ ಹೇಳಿದಂಥ ಇನ್ನೊಂದು ಕೆಲಸ ಯಾವುದು ಕೇಳಿದರೆ ಸಾಮರಸ್ಯ. ಸಮಾಜದಲ್ಲಿ ಇವತ್ತು ನಾವು ಅತಿ ದೊಡ್ಡ ಪ್ರಮಾಣದಲ್ಲಿ ಜಾತಿಯ ಹೆಸರಿನಲ್ಲಿ ಹಂಚಿ ಹರಡಿ ಹೋಗಿದ್ದೀವಿ, ಭಾಷೆಯ ಹೆಸರಿನಲ್ಲಿ ಹೊಡೆದಾಟವನ್ನು ಮಾಡ್ತಾ ಇದ್ದೀವಿ. ಇವತ್ತಿನ ಪರಿಭಾಷೆಯಲ್ಲಿ ನೋಡೋದಾದರೆ ರಾಮ ಹಿಂದಿಯಿಂದ ಉತ್ತರ ಭಾರತದಿಂದ ಬಂದವನು. ರಾಮನ ಜೊತೆಗೆ ನಮ್ಮ ಕನ್ನಡಿಗ ಸೈನಿಕರು ಯಾಕೆ ನಿಂತ್ಕೊಂಡ್ರು? ಕನ್ನಡಿಗರ ವಾನರ ಸೇನೆ ಯಾಕೆ ಅವರ ಜೊತೆ ಹೆಗಲಿಗೆ ಹೆಗಲು ಕೊಟ್ಟು ಕೆಲಸವನ್ನು ಮಾಡಿತು? ನಳ, ನೀಲ, ಸುಗ್ರೀವ, ಜಾಂಬವಾದಿಗಳು, ಸಾಮರಸ್ಯ, ಶಬರಿ, ಆ ಮಹಿಳೆ, ಹಣ್ಣು ಮುದುಕಿ, ಜಾತಿ ಯಾವುದು ನಮ್ಗೆ ಗೊತ್ತಿಲ್ಲ. ಇವತ್ತಿನ ಪರಿಭಾಷೆಯಲ್ಲಿ ಹೇಳೋದಾದ್ರೆ SC ST ಗಳು ಅಂತೆಲ್ಲ ಸರ್ಕಾರ ನಮಗೊಂದು ಹೆಸರಿಸಿ ಕೊಟ್ಟಿದೆಯಲ್ಲ, ಆ ರೀತಿಯ ಒಂದು ಅತ್ಯಂತ ಉಪೇಕ್ಷಿತ ವರ್ಗಕ್ಕೆ ಸೇರಿದಂಥ ಶಬರಿ. ಅವಳ ಎಂಜಲನ್ನು ರಾಮ ನೋಡ್ತಾನೆ, ಆ ಎಂಜಲನ್ನು ತಿಂತಾನೆ. ಅದರಲ್ಲಿ ಆ ಸಾಮರಸ್ಯ ಏನು ಅನ್ನೋದನ್ನು ರಾಮನ ಬದುಕಿಗಿಂತ ಅದ್ಭುತವಾಗಿ ನಮಗೆ ಬೇರೆ ಯಾರೂ ಹೇಳಿಕೊಡೋದಕ್ಕೆ ಸಾಧ್ಯ ಇಲ್ಲ. ಸಾಮರಸ್ಯ ರಾಮನ ಬದುಕಿನಲ್ಲಿದೆ. ನಾವಿವತ್ತಿನ ಸಮಾಜದಲ್ಲಿ ಸಾಮರಸ್ಯವನ್ನು ಮೂಡಿಸ್ಕೊಳ್ಬೋದಾ? कोई सिख कोई जाट मराठा कोई गुरका कोई मद्रासी सरहद पे मरने वाला वो हर कोई भारतवासी. ಸೇನೆಯಲ್ಲಿ ದೇಶಕ್ಕಾಗಿ ಪ್ರಾಣ ಬಿಡುವವರಿಗೆ ಯಾರಿಗೂ ಕೂಡ ಜಾತಿ ಇಲ್ಲ. ನಮ್ಮ ದೇಶದಲ್ಲಿ ಅನಾದಿ ಕಾಲದಿಂದ ಹೋರಾಟವನ್ನು ಮಾಡಿದಂಥ ವೀರ ಪುರುಷರ ಒಮ್ಮೆ ಪಟ್ಟಿಯನ್ನು ತೆಗೆದು ನೋಡಿ.
ಬಿಜಿಲಿ ಪಾಸಿಯಿಂದ ಹಿಡಿದು ಸುಹೇಲ ದೇವನಿಂದ ಹಿಡಿದು ಹರಿಹರರಾಯ, ಬುಕ್ಕರಾಯ, ಈ ದೇಶದಲ್ಲಿ ಅದ್ಭುತವಾದಂಥ ಹೋರಾಟವನ್ನು ಮಾಡಿದಂಥ ಬಾಜಿರಾವ್ ಪೇಶ್ವೆ, ಛತ್ರಪತಿ ಶಿವಾಜಿ ಮಹಾರಾಜರು, ಇವರು ಎಲ್ಲರಲ್ಲೂ ಕೂಡ ಜಾತಿಯನ್ನು ಗೌಣವನ್ನಾಗಿಸಿ ರಾಷ್ಟ್ರ ಭಾವವನ್ನೇ ಎತ್ತರಕ್ಕೇರಿಸಿ ಅವರೆಲ್ಲರೂ ಕೂಡ ಹೋರಾಟವನ್ನು ಮಾಡಿದರು, ರಾಷ್ಟ್ರಕ್ಕಾಗಿ ಬಲಿದಾನವನ್ನು ಮಾಡಿದರು. ಆ ರೀತಿಯ ಆ ಎಲ್ಲ ಮಹಾಪುರುಷರ ಜೀವನದ ತತ್ವಗಳನ್ನು ನಾವು ಅಳವಡಿಸಿಕೊಳ್ಳೋಣ. ನಮ್ಮ ಯಾವುದೇ ಊರುಗಳಲ್ಲಿ ಕೂಡ ಇದು ಆ ಜಾತಿಯವರ ಸ್ಮಶಾನ, ಈ ಬಾವಿಗೆ ಇನ್ನೊಂದು ಜಾತಿಯವರು ಬರಬಾರದು, ದೇವಸ್ಥಾನದ ಒಳಗಡೆ ಇಂಥ ಜಾತಿಗೆ ಪ್ರವೇಶ ಇಲ್ಲ, ಈ ರೀತಿಯ ಯಾವುದೋ ಹಳೆ ಕಾಲದ ಪದ್ಧತಿಗಳನ್ನಿಟ್ಟುಕೊಂಡು ಸಮಾಜವನ್ನು ದುರ್ಬಲ ಮಾಡುವಂಥ ಕೆಲಸವನ್ನು ಯಾರೂ ಮಾಡಿಕೊಡೋದು. ಇದು ನಮ್ಮ ಒಳಗಿಂದ ಈ ಭಾವ ಹುಟ್ಟಬೇಕು. ನಾವು ಪ್ರತಿಯೊಂದು ಸಮಾಜದ ಬಂಧುಗಳು ಕೂಡ ಒಮ್ಮತದ ಏಕ ಪಂಥವ ಹಿಡಿದು ಸಾಗುವೆವು, ಕ್ಷಮಿಸಮ್ಮ ಸೋದರರು ಬಡಿದಾಡೆವು, ಹೊಸ ಜಗದ ನಿರ್ಮಾಣದ ಈ ಸಂಧಿ ಕಾಲದಲ್ಲಿ ನಿನ್ನ ಘನತೆಗೆ ಕೊರತೆ ಆಗಬಿಡೆವು ಅನ್ನುವಂಥ ತಾಯಿ ಭಾರತೀಯ ಮಕ್ಕಳಾಗಿ ನಾವೆಲ್ಲ ದುಡಿಬೇಕು. ಇದು ಸಾಮರಸ್ಯ. ಮೂರನೇ ಕೆಲಸ ಯಾವುದು ಕೇಳಿದರೆ ಪರ್ಯಾವರಣ ಪ್ರಕೃತಿಯ ರಕ್ಷಣೆಯನ್ನು ನಾವು ಮಾಡಬೇಕು. ಶ್ರೀರಾಮನ ಜೀವನದಲ್ಲಿ ನಾವು ಅದ್ಭುತವಾದಂಥ ಪ್ರಕೃತಿ ರಕ್ಷಣೆಯ ಅನೇಕ ಪ್ರಕರಣಗಳನ್ನು ನಾವು ನೋಡ್ಬೋದು. ಅದು ಮಾಯಾಜಿಂಕೆಯ ಪ್ರಕರಣ ಇರ್ಬೋದು, ಅಥವಾ ಪಂಚವಟಿಯ ಪ್ರಕರಣ ಇರ್ಬೋದು, ಅಥವಾ ಸಮುದ್ರದ ಮೇಲೆ ಸೇತುವೆಯನ್ನು ಕಟ್ಟುವುದಕ್ಕಿಂತ ಮೊದಲು ಸಮುದ್ರ ರಾಜನನ್ನು ಪರಿಪರಿಯಾಗಿ ಶ್ರೀರಾಮ ಹೇಳ್ತಾನೆ, ನಮಗೆ ದಾರಿಯನ್ನು ಬಿಟ್ಟು ಕೊಡಬೇಕು ಅಂಥೇಳಿ. ಈ ರೀತಿಯಾಗಿ ಪರ್ಯಾವರಣದ ರಕ್ಷಣೆಗೆ ಶ್ರೀರಾಮ ಕೊಟ್ಟಂಥ ಕೊಡುಗೆ ಏನು? ಕೊನೆಯದಾಗಿ ಯಾವುದು ಕೇಳಿದರೆ ನಾಗರಿಕ ಶಿಷ್ಟಾಚಾರ ಅಂದರೆ ಬದುಕಿನಲ್ಲಿ ನಾವು ಅನೇಕ ಬಾರಿ ನೋಡ್ತೀವಿ, ಬಸ್ಗಳಲ್ಲಿ ಪ್ರಯಾಣ ಮಾಡ್ತಾ ಇರ್ತೀವಿ, ನಮ್ಮ ಪಕ್ಕದಲ್ಲಿ ಯಾರೋ ಒಬ್ಬರು ವಯೋವೃದ್ಧರು ನಿಂತ್ಕೊಂಡಿದ್ದಾರೆ, ನಾವು ಅವರಿಗೆ ಸೀಟ್ ಬಿಟ್ಟು ಕೊಡೋಲ್ಲ. ಯಾರೊಬ್ಬರು ಗರ್ಭಿಣಿ ಮಹಿಳೆ ಕಷ್ಟದಲ್ಲಿ ನಿಂತ್ಕೊಂಡಿದ್ದಾರೆ, ನಾವು ಅವರಿಗೆ ಸೀಟ್ ಬಿಟ್ಟು ಕೊಡೋಲ್ಲ. ಅಂಗವಿಕಲರಿಗೆ ಅಂತ ಮೀಸಲಿರುವಂಥ ಸೀಟ್ನಲ್ಲಿ ಕೈಕಾಲು ಸರಿ ಇರುವಂಥ ನಾವು ಕೂತ್ಕೊಂಡಿರ್ತೀವಿ, ಅಂಗವಿಕಲರು ಪಕ್ಕದಲ್ಲಿ ನಿಂತ್ಕೊಂಡಿರ್ತಾರೆ. ಪಾಪ ಎಲ್ಲಿ ಉಗುಳಬೇಕು, ಎಲ್ಲಿ ಮೂತ್ರ ಮಾಡಬೇಕು ಅಂತ ಹೇಳಿ ನಮಗೆ ಗೋಡೆಯ ಮೇಲೆ ಬರೆದು ಹೇಳುವಂಥ ಸ್ಥಿತಿ. ಹೇಳ್ತೀವಿ ನಾವು 21ನೇ ಶತಮಾನದಲ್ಲಿದ್ದೇವೆ, ಚಂದ್ರಲೋಕಕ್ಕೆ ಮುಟ್ಟಿದ್ದೇವೆ. ಚಂದ್ರಲೋಕಕ್ಕೆ ಮುಟ್ಟಿದ್ರೆ ಏನು ಪ್ರಯೋಜನ? ನಮ್ಮ ಸಮಾಜದಲ್ಲಿ ನಾವು ಹೇಗಿರಬೇಕು, ಸಮಾಜದಲ್ಲಿ ಸ್ವಚ್ಛತೆಯನ್ನು ಹೇಗೆ ಪಾಲಿಸಬೇಕು ಅನ್ನೋದು ನಮ್ಗೆ ಗೊತ್ತಿಲ್ಲ. ನಮಗೆ ಒಂದು ಸಣ್ಣ ಟಾಸ್ಕನ್ನು ಕೊಟ್ಟಿದ್ದಾರೆ, ಒಂದು ಹಸಿ ಕಸ ಒಣ ಕಸವನ್ನು ವಿಂಗಡಣೆ ಮಾಡಿ ಕೊಡೋಣ, ನಮ್ಮ ಕಸಗಳ ವಿಲೇವಾರಿಯನ್ನು ಸರಿ ಮಾಡೋಣ. ಈ ರೀತಿಯಾಗಿ ನಾಗರಿಕ ಶಿಷ್ಟಾಚಾರವನ್ನು ನಾವೆಲ್ಲ ಪಾಲಿಸಬೇಕು. ಈ ಕೆಲಸ ಆದಾಗ ಮಾತ್ರ ನಾವು ರಾಮನಿಗೆ ನಿಜವಾದಂಥ ಗೌರವವನ್ನು ಕೊಟ್ಟಾಗೆ ಆಗತ್ತೆ. ಕೇವಲ ರಾಮನ ಪೂಜೆಯನ್ನು ಮಾತ್ರ ಮಾಡೋದಲ್ಲ, ರಾಮನ ಆದರ್ಶಗಳನ್ನು ನಮ್ಮ ಬದುಕಲ್ಲಿ ರೂಪಿಸಿಕೊಳ್ಳುವಂಥ ಕೆಲಸವನ್ನು ನಾವು ಮಾಡೋಣ. ರಾಮ ಒಂದು ಅದ್ಭುತವಾದಂಥ ಸ್ವರೂಪ. ಅದು ಅಂಗಾಂಗಗಳಲ್ಲಿ ಸುರರು, ಕಂಗಳಲ್ಲಿ ಭಾಗ್ಯಲಕ್ಷ್ಮಿ, ಅಂಗುಷ್ಟದಿ ಲೋಕಪಾವನೆ ಗಂಗಾದೇವಿಯು, ಹಿಂಗದೆ ನಿನ್ನಲ್ಲಿರಲು ತುಂಗಗುಣ ಪರಿಪೂರ್ಣ, ರಂಗವಿಠಲ ನೆಲೆಯಾದಿ ಮಂಗಳಾಂಗನೆ ಮನ್ನಿಸೆನ್ನನು ಅಂತ ಹೇಳಿದಂಥ ಆ ಶ್ರೀರಾಮನ ಆದರ್ಶ ನೋಡಿ. ಶ್ರೀರಾಮಚಂದ್ರನ ಆ ಬಾಬರ ಅನ್ನುವಂಥ ಯಾರೊಬ್ಬ ಲೂಟಿಕೋರ ನಮ್ಮ ದೇಶದ ಮೇಲೆ ಬಂದ. ನಿಜವಾಗಿ ಬಾಬರನಿಗೂ ರಾಮದೇವರು ಏನೂ ಮಾಡಲಿಲ್ಲ. ಆದರೆ ಬಂದಾಗ ಆ ಮಂದಿರದಲ್ಲಿ ಯಾರೋ ಒಬ್ಬ ಫಕೀರ ಹೇಳಿದ ಅನ್ನುವಂಥ ಕಾರಣಕ್ಕೋಸ್ಕರ ಆ ಧರ್ಮಾಂಧ ಆ ಇಡೀ ಮಂದಿರವನ್ನು ಧ್ವಂಸ ಮಾಡ್ತಾನೆ. 1526ರಲ್ಲಿ ಆ ಮಂದಿರವನ್ನು ಧ್ವಂಸ ಮಾಡ್ತಾನೆ. ರಾಮ ಜನ್ಮಭೂಮಿಯಲ್ಲಿ ದಿವಿದಿನ್ ಪಾಂಡೆಯಿಂದ ಹಿಡಿದು ಮೆಹತಾಬ್ ಸಿಂಗ್, ಸಂಗ್ರಾಮ್ ಸಿಂಗ್, ಬಿಧಿ ಸಂಸ್ಥಾನದ ಅರಸರು ಎಲ್ಲರೂ ಹೋರಾಟವನ್ನು ಮಾಡಿದರು. 4 ಲಕ್ಷ ಹಿಂದೂಗಳ ಬಲಿದಾನ ಆಗುತ್ತೆ ಆ ಮಂದಿರವನ್ನು ಉಳಿಸ್ಕೊಳ್ಳೋದಕ್ಕಾಗಿ. ಆಗಲಿಲ್ಲ. 76 ಬಾರಿ ಯುದ್ಧಗಳನ್ನು ಮಾಡಿದರು ನಮ್ಮವರು. ಸಿಖ್ಖರು ಹೋರಾಟವನ್ನು ಮಾಡಿದರು, ಆದರೂ ಕೂಡ ಆಗಲಿಲ್ಲ. 500 ವರ್ಷಗಳಿಂದ ಸೂರ್ಯವಂಶದ ಕ್ಷತ್ರಿಯರು ಹೇಳ್ತಾರೆ, ಈ ಮಣ್ಣಿನಲ್ಲಿ ರಾಮನ ಜನ್ಮಭೂಮಿಯ ಆ ಮಂದಿರ ನಿರ್ಮಾಣ ಆಗದೆ ನಾವು ತಲೆಗೆ ಪಗಡಿಯನ್ನು ತೊಡೋದಿಲ್ಲ, ಕಾಲಿಗೆ ಚಪ್ಪಲಿಯನ್ನು ತೊಡೋದಿಲ್ಲ, ನಾವು ಇವತ್ತಿನಿಂದ ಕೊಡೆ ಹಿಡಿಯೋದಿಲ್ಲ ಅನ್ನುವಂಥ ಶಪಥವನ್ನು ಸ್ವೀಕಾರ ಮಾಡ್ತಾರೆ. 500 ವರ್ಷಗಳ ಬಳಿಕ ಅವರ ಶಪಥ ಪೂರ್ಣವಾಯಿತು. ಇವತ್ತು ನಮ್ಮ ಜೀವಿತಾವಧಿಯಲ್ಲಿ ಆ ರಾಮನ ಜನ್ಮಭೂಮಿ ನಿರ್ಮಾಣ ಆಯಿತು. ನಾವೆಲ್ಲರೂ ಪುಣ್ಯಾತ್ಮರು. ಇವತ್ತು 500 ವರ್ಷಗಳಲ್ಲಿ ಎಷ್ಟೋ ಜನ ಆ ಒಂದು ನೋವಿನಲ್ಲಿ, ಹತಾಶೆಯಲ್ಲಿ ಜೀವವನ್ನು ಬಿಟ್ಟಿದ್ದಾರೆ. ಆ ಎಲ್ಲ ಅತೃಪ್ತ ಆತ್ಮಗಳಿಗೆ ಮೋಕ್ಷ ಸಿಕ್ಕಿದ್ದು ಯಾವತ್ತು ಕೇಳಿದ್ರೆ 2 ವರ್ಷದ ಹಿಂದೆ ಆ ಭವ್ಯವಾದಂಥ ರಾಮ ಜನ್ಮಭೂಮಿಯಲ್ಲಿ ಆ ಬಾಲ ರಾಮನ ಮೂರ್ತಿ ಪ್ರತಿಷ್ಠೆ ಆದಂಥ ಗಳಿಗೆಯಲ್ಲಿ. ಇವತ್ತು ಕಾಶಿಯ ವಿಶ್ವನಾಥನ ಬಗ್ಗೆ ನಾವೆಲ್ಲ ಹೇಳ್ತೀವಿ. ಕಾಶಿ ವಿಶ್ವನಾಥನ ಮಂದಿರ ಇವತ್ತು ಇದ್ದಂಥ ಜಾಗದಲ್ಲಿಲ್ಲ. ಅದನ್ನು ಇವತ್ತು ಕಟ್ಟಿರುವಂಥದ್ದು ಅಹಲ್ಯಾಬಾಯಿ ಹೋಳ್ಕರ್ ಕಟ್ಟಿದಂಥ ಮಂದಿರ. ಅದು ಇಲ್ಲಿ ಭಾಳಷ್ಟು ತಾಯಂದಿರಿದ್ದಾರೆ. ಒಬ್ಬಳು ತಾಯಿ ಹೆಣ್ಣು ಮಗಳು ಕಟ್ಟಿರೋದು ಅದು ಅಹಲ್ಯಾಬಾಯಿ ಹೋಳ್ಕರ್. ಪಂಜಾಬದ ಸಿಂಹ ರಣಜಿತ್ ಸಿಂಗ್ ಅದಕ್ಕೆ ಬಂಗಾರದ ಗೋಪುರವನ್ನು ಮಾಡಿದ್ದಾರೆ. ನೋಡಿ, ನಾವಿವತ್ತು ಹಿಂದೂ ಸಮಾಜ ಅಂತ ಹೇಳುವಾಗ ಅನೇಕರು ಹೇಳ್ತಾರೆ ಉತ್ತರ ಭಾರತ, ದಕ್ಷಿಣ ಭಾರತ ಅಂತ ಹೇಳಿ. ಅಯ್ಯೋ, ಕಾಶಿಯಲ್ಲಿ ವಿಶ್ವನಾಥನ ದೇವಾಲಯವನ್ನು ಔರಂಗಜೇಬ ಧ್ವಂಸ ಮಾಡಿದಂಥ ವಿಚಾರ ತಿಳಿದಾಗ ನಮ್ಮ ಕೆಳದಿಯ ಅರಸರು ಹೇಳ್ತಾರೆ,
ಅತ್ಯಂತ ರಹಸ್ಯವಾಗಿ ಅಲ್ಲೊಂದು ಜಂಗಮವಾಡಿ ಅಂತ ಹೇಳಿ ಪ್ರತ್ಯೇಕ ಮಠವನ್ನು ಕಟ್ಟಿ ಇಲ್ಲಿಂದ ಲಿಂಗಾಯತರನ್ನು ಕಳಿಸಿ ಅಲ್ಲಿ ವಿಶ್ವನಾಥನಿಗೊಂದು ಲಿಂಗವನ್ನು ಸ್ಥಾಪನೆ ಮಾಡಿ ವಿಶ್ವನಾಥನ ಪೂಜೆಗೆ ಯಾವುದೇ ತೊಂದರೆ ಆಗಬಾರದು ಅಂತ ಹೇಳಿ ನಮ್ಮ ಕರಾವಳಿ ಮಲೆನಾಡಿನ ಅನೇಕ ಗ್ರಾಮಗಳನ್ನು ಅದಕ್ಕೆ ಉಂಬಳಿಯಾಗಿ ಬಿಡ್ತಾರೆ. ಎಂಥ ಒಂದು ಅದ್ಭುತವಾದಂಥ ವ್ಯವಸ್ಥೆ ನೋಡಿ. ವೀರಶೈವ ಸಮಾಜದಲ್ಲಿ ಇವತ್ತಿಗೂ ಕೂಡ ಕೇದಾರ ಇರ್ಬೋದು, ರಂಭಾಪುರಿ ಇರ್ಬೋದು, ಶ್ರೀಶೈಲ ಇರ್ಬೋದು, ವಾರಣಾಸಿ, ಕಾಶಿ ಇರ್ಬೋದು, ಈ ಎಲ್ಲ ದೇವಾಲಯಗಳು ದೇಶಾದ್ಯಂತ ಇದೆ. ಅಂದರೆ ನಾವು ಯಾರೂ ಕೂಡ ಒಂದು ರಾಜ್ಯಕ್ಕೆ ಒಂದು ಪ್ರದೇಶಕ್ಕೆ ಸೀಮಿತರಾದವರಲ್ಲ. ನಮ್ಮ ಗಡಿ ಯಾವುದಾದ್ರೂ ಇದ್ದರೆ ಉತ್ತರದಲ್ಲಿ ಹಿಮಾಲಯ, ದಕ್ಷಿಣದಲ್ಲಿ ಕನ್ಯಾಕುಮಾರಿ, ಕಚ್ನಿಂದ ಕಾಮರೂಪದವರೆಗಿರುವಂಥ ಈ ಪುಣ್ಯ ಭೂಮಿ, ಇದು ನಮ್ಮ ಆ ಕಾಲದ ಕಲ್ಪನೆ. ಇದು ಅದನ್ನು ಭಾಳ ಚೆನ್ನಾಗಿ ಅವರು ಹೇಳಿದರು. ಹಿಮಾಲಯ ಸಮಾರಾಭ್ಯ ಯಾವದ್ ಹಿಂದೂ ಸರೋವರಂ, ಈ ತಮ್ ದೇವನಿರ್ಮಿತ ದೇಶಂ, ಇದು ದೇವತೆಗಳು ಬಂದು ನಿರ್ಮಾಣ ಮಾಡಿದಂಥ ದೇಶ. ಯಾರೋ ಒಬ್ಬ ಮಹಾನುಭಾವ ಭಾರತಕ್ಕೆ ಬಂದಾಗ ಚಪ್ಪಲಿ ಹಾಕ್ಕೊಳ್ತಾ ಇರಲಿಲ್ಲ. ಅವನು ಭಾಳ ದೊಡ್ಡ ಆಧ್ಯಾತ್ಮಿಕ ಸಾಧಕ. ಅವನ ಹತ್ರ ಯಾರೋ ಕೇಳಿದ್ರಂತೆ, ನೀನು ಭಾರತದಲ್ಲಿ ಚಪ್ಪಲಿ ಯಾಕೆ ಹಾಕ್ಕೊಳ್ಳೋದಿಲ್ಲ ಅಂತ ಕೇಳಿದಾಗ ಅವನು ಹೇಳ್ತಾನಂತೆ, ನಾವು ಮನೆಗಳಲ್ಲಿ ಬೇರೆ ಎಲ್ಲ ಕಡೆಗಳಲ್ಲಿ ಚಪ್ಪಲಿ ಹಾಕ್ತೀವಿ, ದೇವರ ಕೋಣೆಗೆ ಹೋಗುವಾಗ ನಾವು ಚಪ್ಪಲಿ ತೆಗೆದಿಡ್ತೀವಿ. ಹಾಗೆ ಇಡೀ ಜಗತ್ತನ್ನು ಒಂದು ಮನೆ ಅಂತ ಹೇಳೋದಾದರೆ ಭಾರತ ಅನ್ನೋದು ಅದು ದೇವರ ಕೋಣೆ. ಇದು ದೇವರ ಕೋಣೆ. ಇದು ಅದಕ್ಕೆ ಹೇಳಿದರು, ಗಾಯಂತಿ ದೇವ ಕಿಲಗೀತಕಾನಿ ಧನ್ಯಾಸ್ತು ಭಾರತ ಭೂಮಿ ಬಾಗೆ. ದೇವತೆಗಳು ಹೇಳಿದಂತೆ ಭಾರತದಲ್ಲಿ ಹುಟ್ಟಿದವರೆಲ್ಲರೂ ಧನ್ಯರು, ನಮಗೆ ಅಂತ ಭಾಗ್ಯ ಸಿಗಲಿಲ್ಲ, ಯಾಕಂದರೆ ಅವರು ಭಾರತದಲ್ಲಿ ಹುಟ್ಟಿದ್ದಾರೆ ಅಂತ. ಇದು ಕರ್ಮಭೂಮಿ, ಇದು ಯೋಗ ಭೂಮಿ. ಹಾಗಾಗಿ ಈ ಪವಿತ್ರ ಭೂಮಿಯಲ್ಲಿ ಹುಟ್ಟಿದಂಥ ನಾವೆಲ್ಲರೂ ಕೂಡ ಈ ನೆಲದ ಇತಿಹಾಸವನ್ನು ಅರಿತುಕೊಳ್ಳೋಣ. ಈ ಮಣ್ಣಿಗಾಗಿ ಬಲಿದಾನ ಮಾಡಿದಂಥ ಹಿರಿಯರನ್ನು ಜ್ಞಾಪಿಸಿಕೊಳ್ಳೋಣ. ಆ ಮೂಲಕ ಹನುಮಂತನ ಆದರ್ಶವನ್ನು ನಮ್ಮ ಬದುಕಿನಲ್ಲಿ ರೂಪಿಸಿಕೊಳ್ಳೋಣ. ಧರ್ಮಕ್ಕೆ ಚ್ಯುತಿಯಾದರೆ, ಧರ್ಮಕ್ಕೆ ಗ್ಲಾನಿಯಾದರೆ ನಮ್ಮೊಳಗೂ ಕೂಡ ಒಬ್ಬ ಹನುಮಂತ ಇದ್ದಾನೆ ಅನ್ನೋದನ್ನು ನಾವು ಸಮಾಜಕ್ಕೆ ತೋರಿಸಿಕೊಡುವಂಥ ಪ್ರಯತ್ನವನ್ನು ಮಾಡೋಣ. ಲಂಕೆಗೆ ಹೋಗಿ ತನ್ನ ಬಾಲದಿಂದಲೇ ಒಂದು ದೊಡ್ಡ ಪೀಠವನ್ನು ಸ್ಥಾಪನೆ ಮಾಡಿ ಹನುಮಂತ ಕೂತಿದ್ದಾನೆ. ಎದುರುಗಡೆ ರಾವಣ ಕೇಳ್ತಾನೆ, ಬಡ ರಾವಣನೇ ಅವನು ಕೇಳ್ತಾನೆ, ಛಲವ್ಯಾಕೋ ನಿನಗಿಷ್ಟು ಎಲವೋ ಕೋಡಗನೆ, ನೆಲೆ ಯಾವುದು ಹೇಳೋ ನಿನ್ನ ಒಡೆಯನ ಹೆಸರನ್ನು, ಎಲ್ಲಿಂದ ಬಂದಿದೆಯಾ ನೀನು, ನಿನ್ನ ಒಡೆಯನ ಹೆಸರೇನು ಅಂತ ಕೇಳ್ತಾನೆ. ಆಗ ಹನುಮಂತ ಹೇಳ್ತಾನೆ, ಹೇಳ್ತಾನೆ, ಬಲವಂತ ರಾಮರ ಬಂಟ ಬಂದಿ ಏನು ಹಲವು ಮಾತ್ಯಾಕೆ ಹನುಮನು ನಾನೇ. ನಾನು ಬಲವಂತ ರಾಮನ ಬಂಟ ಹನುಮಂತ ಅಂತ ನನ್ನ ಹೆಸರು. ಬಡ ರಾವಣನೇ ನಿನ್ನ ಬಡಿದು ಹಾಕುವೇನು, ಒಡೆಯನ ಅಪ್ಪಣೆ ಇಲ್ಲ ಎಂದು ಕಾದಿಯೇನು. ನನಗೆ ಒಡೆಯನ ಅಪ್ಪಣೆ ಇಲ್ಲ ಅಂತ ಬಿಟ್ಟಿದ್ದೀನಿ, ಇಲ್ದಿದ್ರೆ ನಿನ್ನನ್ನು ಈಗಲೇ ಹೊಡೆದಾಗ್ತಿದ್ದೆ ಅನ್ನುವಂಥ ಮಾತನ್ನು ಆ ಹನುಮಂತ ಹೇಳ್ತಾನೆ. ಈ ರೀತಿಯಾದಂಥ ಧೈರ್ಯ ಸಾಹಸಗಳ ಮೇರು ಪ್ರತಿಮೆಯಾಗಿರುವಂಥ ಹನುಮಂತನ ಹೆಸರಲ್ಲಿ ಒಂದು ಮಹಾದ್ವಾರವನ್ನು ನಮ್ಮ ಗ್ರಾಮದಲ್ಲಿ ನಾವು ನಿರ್ಮಿಸಿದ್ದೇವೆ. ಇದು ನಮ್ಮ ಗ್ರಾಮಕ್ಕಿರುವಂಥ ರಕ್ಷಣೆಯ ಕೋಟೆ ಇದು. ಆದರೆ ಈ ಕೋಟೆಯ ಒಳಗಡೆ ರಾಮನ ಆದರ್ಶಗಳ ಪಾಲನೆ ಆಗಬೇಕು. ಒಂದು ಆದರ್ಶ ಗ್ರಾಮವಾಗಿ ನಮ್ಮ ಗ್ರಾಮವನ್ನು ಕಟ್ಟುವಂಥ ಕೆಲಸವನ್ನು ನಾವೆಲ್ಲ ಮಾಡಿದರೆ ತಾಯಿ ಭಾರತೀಯ ನಿಜವಾದ ಆರಾಧನೆ ಆಗುತ್ತೆ. ನಿಜವಾಗಿ ನಾವು ತಾಯಿ ಭಾರತೀಯನ್ನು ಆರಾಧನೆ ಮಾಡಿದರೆ ಆ ತಾಯಿ ಲಕ್ಷ್ಮಿಯಾಗಿ ನಮಗೆ ಬಂದಂಥ ಎಲ್ಲ ದುಃಖ ದಾರಿದ್ರ್ಯಗಳನ್ನು ದೂರ ಮಾಡ್ತಾಳೆ. ಅವಳು ಸರಸ್ವತಿಯಾಗಿ ನಮ್ಮ ಸಮಾಜಕ್ಕೆ ಅಂಟಿರುವಂಥ ಎಲ್ಲ ಅಂಧಕಾರದ ಮಬ್ಬನ್ನು ತೊಳಿತಾಳೆ. ಆ ತಾಯಿ ಭಾರತಿ ತ್ವಂ ಹಿ ದುರ್ಗಾ ದಶಪ್ರಹರಣಧಾರಿಣಿ ಅಂತ ಹೇಳಿದ ಹಾಗೆ ಸಹಸ್ರ ಭುಜಗಳಲ್ಲಿ ಅಸ್ತ್ರಗಳನ್ನು ಧಾರಣೆ ಮಾಡಿ ಧರ್ಮದ್ರೋಹಿಗಳ ರುಂಡವನ್ನು ಕೂಡ ಚೆಂಡಾಡ್ತಾಳೆ. ಆ ಶಕ್ತಿ ನಮ್ಮ ತಾಯಿ ಭಾರತಿಗಿದೆ. ಅಂತ ತಾಯಿಯ ಆರಾಧನೆಯನ್ನು ಬದುಕಿನಲ್ಲಿ ನಾವೆಲ್ಲರೂ ಮಾಡೋಣ ಅನ್ನುವಂಥ ಮಾತನ್ನು ಹೇಳ್ತಾ ಈ ಕಾರ್ಯಕ್ರಮದಲ್ಲಿ ಆಗಮಿಸಿ ನನಗೆ ಮಾತನಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂಥ ನಿಮ್ಮೆಲ್ಲರಿಗೆ ವಂದನೆಯನ್ನು ಸಲ್ಲಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ, ಛತ್ರಪತಿ ಶಿವಾಜಿ ಮಹಾರಾಜ್ ಕಿ, ಬೋಲೋ ನಮಃ ಪಾರ್ವತಿ ಪತಯೇ ಹರ ಹರ.